ಕೇಳು ಅನಿತಾ, ಯಾಕೆ ಸಾಯೋದು ಕೊಟ್ಟಿದೆ? ಏನಾಯ್ತು? ಯಾರನ್ನ ನನ್ ಪಾಲಿನ ದೇವ್ರು ಅಂತ ತಿಳ್ಕೊಂಡಿದ್ನೋ ಅವ್ರೇ ನಂಗ್ ಮೋಸ ಮಾಡ್ಬಿಟ್ರೆ ನಾನು ಯಾಕೆ ಬದುಕಿರ್ಲಿ ಜಾನ್ಸಿ? ಹಾಗಂತ ನೀನ್ ಸತ್ರೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ? ನಿನ್ ಸಾವು ಸಾರ್ಥಕ ಆಗತ್ತಾ? ನ್ಯಾಯ ಸಿಗದೆ ಇರ್ಬೋದು, ನೋವು ದೂರ ಆಗುತ್ತೆ, ಈ ಕಣ್ಣೀರಿನ ಜೀವನಕ್ಕೆ ಮುಕ್ತಿ ಸಿಗುತ್ತೆ. ನಿನ್ ಜೀವನಕ್ಕೆ ಮುಕ್ತಿ ಸಿಗಲ್ಲ. ನಿನ್ ಸಾವು ಮೋಸ ಮಾಡಿದ ವ್ಯಕ್ತಿಗೆ ಶಕ್ತಿ ತುಂಬುತ್ತೆ. ಸಾಯೋ ನಿರ್ಧಾರನ ಬಿಟ್ಟು ಈಗ ಏನಾಯ್ತು ಅಂತ ಸರಿಯಾಗಿ ಹೇಳು. 2 ಸಲ ಮದ್ವೆ ಮಂಟಪದವರೆಗೂ ಬಂದು ತಾಳಿ ಕಟ್ಟೆ ಎದ್ದೋದ್ ವ್ಯಕ್ತಿ ಬಗ್ಗೆ ನಿಮ್ಗೆ ಹೇಳಿದ್ದೆ ಅಲ್ವಾ? ಮತ್ತೆ ಅವ್ನ್ ಏನ್ ಮಾಡ್ದ? ನಾನು ಅವನ್ನ ತುಂಬಾ ಒಳ್ಳೆ ವ್ಯಕ್ತಿ, ನನ್ಗಾಗಿದ್ ಅನ್ಯಾಯನ ಸರಿಪಡಿಸಿ ನನ್ ಜೀವನಕ್ಕೆ ದಾರಿ ದೀಪವಾಗಿರ್ತಾನೆ ಅಂತ ಆ ದೇವ್ರೆ ಕಳ್ಸಿದಾನೆ ಅನ್ಕೊಂಡೆ. ಆದ್ರೆ ಅವನು ಕ್ಯಾರೆಕ್ಟರ್ಲೆಸ್. ಅವ್ನ್ ಕ್ಯಾರೆಕ್ಟರ್ಲೆಸ್ ಆದ್ರೆ ಸರಿಯಾಗಿ ಪಾಠ ಕಲ್ಸ್ಬೇಕೆ ಹೊರತು ನೀನ್ ಯಾಕೆ ಸಾಯೋದಕ್ ಬಂದೆ? ನಿನ್ನಂತ ಹೆಣ್ಮಕ್ಳು ಈ ರೀತಿ ಯೋಚನೆ ಮಾಡೋದ್ರಿಂದಾನೆ ಅಂತವ್ರು ಹೆಚ್ಚಾಗಿರೋದು. ಏನ್ ಮಾಡೋದು ಜಾನ್ಸಿ, ಮೊದ್ಲಿಂದನೂ ನಾನ್ ಬೆಳೆದು ಬಂದ ರೀತಿ ತುಂಬಾ ಸೂಕ್ಷ್ಮ. ನಾನು ತುಂಬಾ ಸ್ಮೂತ್ ಆಗಿ ಬೆಳ್ದೋಳು, ಹಾಗಾಗಿ ನನ್ನಿಂದ ಇದೆಲ್ಲ ಸಹಿಸ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. ಹಾಗಂತೇಳಿ ನೀನ್ ಸತ್ತೋದ್ರೆ ಅವ್ನ್ ಬೇರೆ ಹೆಣ್ಮಕ್ಳಿಗೆ ಮೋಸ ಮಾಡ್ತಾನೆ. ಆ ರೀತಿ ಆಗದೆ ಇರೋ ತರ ತಡಿಬೇಕು ಅನಿತಾ. ತಡಿಯೋದಕ್ ಆಗ್ತಾ ಇಲ್ಲ ಅನ್ನೋದೇ ನನಗ್ ಕೊರ್ಗು ಜಾನ್ಸಿ. ಆ ಲೋಫರ್ ಇವಾಗ ಆಗ್ಲೇ ಇನ್ನೊಂದು ಹುಡುಗಿ ಜೀವನನ ಹಾಳು ಮಾಡೋದಕ್ಕೆ ಇವಾಗ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅವನ್ ದೃಷ್ಟಿಲಿ ಹೆಣ್ಮಕ್ಳು ಅಂದ್ರೆ ಒಂದ್ ರೀತಿ ಆಟ ಆಡೋ ವಸ್ತು ಅನ್ಕೋಬಿಟ್ಟಿದ್ದಾನೆ. ಅದನ್ನೆಲ್ಲ ಕಣ್ಣಿಂದ ನೋಡಿ ಸುಮ್ನಿರೋಕಾಗ್ದೆ ಅವನ್ ಹತ್ರ ಹೋಗಿ ಬೇಡ, ತಪ್ಪ ಮೇಲ್ ತಪ್ಪು ಮಾಡ್ಬೇಡ ಅಂತ ಕೇಳ್ಕೊಂಡ್ರೆ ನಾನ್ ಇರೋದೇ ಹೀಗೆ, ನಿನ್ನಂತವಳನ್ನ ಎಷ್ಟ್ ಜನ ನೋಡಿಲ್ಲ ಅಂತ ಅಸಹ್ಯವಾಗಿ ಮಾತಾಡ್ದ. ಆಫ್ಟರ್ ಆಲ್ ನೀನೊಂದ್ ಹೆಣ್ಣು, ನಿನ್ ಕೈಲಿ ಏನು ಮಾಡಕ್ ಆಗುತ್ತೆ ಅಂತ ನನ್ನನ್ನೇ ಕೇಳ್ದ. ಕರೆಕ್ಟ್ ಆಗಿ ಕೇಳಿದಾನೆ. ನಿನ್ನಂತವ್ರು ಈ ರೀತಿ ಆಯ್ತು ಅಂತ ಸಾಯ್ತಿರ ವಿನಃ ಅಂತವ್ನಿಗೆ ಏನು ಮಾಡಲ್ವಲ್ಲ, ಅದಕ್ಕೆ ಹಾಗೆ ಕೇಳಿದಾನೆ. ನನ್ ಏನ್ ತಾನೇ ಮಾಡೋದಕ್ಕಾಗತ್ತೆ, ನೀನೇ ಹೇಳು ಜಾನ್ಸಿ. ಆಫ್ಟರ್ ಆಲ್ ನಾನೊಬ್ಳು ಹೆಣ್ಣು. ಎಸ್, ಅವನ್ ಹೇಳ್ದಂಗೆ ನನ್ನಿಂದ ಅವನ್ನ ಏನು ಮಾಡೋದಕ್ಕಾಗಲ್ಲ. ನಿನ್ನಿಂದ ಆಗದೆ ಇರ್ಬೋದು ಅನಿತಾ, ಆದ್ರೆ ನಾನಂತೂ ಅವನ್ನ ಸುಮ್ನೆ ಬಿಡಲ್ಲ. ಅವನು ಸದ್ಯ ಪಾಠ ಕಲಿಸ್ತೀನಿ. ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದಾನೆ ಆ ಇಡಿಯಟ್. ಇದೇ ಕಾರಣಕ್ಕೆ ನಾನು ಈ ಗಂಟು ಜಾತಿನ ದ್ವೇಷ ಮಾಡೋದು. ನಿಮಗಿರೋ ಧೈರ್ಯ ನನಗಿಲ್ಲ ಜಾನ್ಸಿ. ಆದ್ರೂ ಈ ವಿಷಯದಲ್ಲಿ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ ನಂಗೆ ಇಷ್ಟ ಇಲ್ಲ. ನಾನ್ ಯಾವಾಗ್ಲೂ ಇನ್ವಾಲ್ವ್ ಆಗಾಯ್ತು ಅನಿತಾ. ನಿನಗ್ ಮೋಸ ಮಾಡಿದ್ದು ಅಲ್ದೆ ಇನ್ನೊಂದ್ ಹೆಣ್ಮಗುಗೆ ಅನ್ಯಾಯ ಮಾಡಕ್ ನೋಡ್ತಿದ್ದಾನೆ. ಅದ್ರಲ್ಲೂ ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಯೋಚನೆ ಮಾಡ್ತಾನೆ ಅಂದ್ರೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅವನ್ ಯಾರು ಅಂತ ನನ್ಗೆ ಹೇಳು ಸಾಕು. ಉಳ್ದಿದ್ ಏನ್ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ. ಆದ್ರೂ ಜಾನ್ಸಿ, ಅವನ್ ಯಾರು ಅಂತ ತೋರ್ಸು ಅಷ್ಟೇ. ಹೆಣ್ಣು ಅಂದ್ರೆ ಏನು, ಹೆಣ್ಣಿನ ವಿಚಾರಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಅವನಿಗೆ ಅರ್ಥ ಮಾಡಿಸ್ತೀನಿ. ಯಾರವನು? 1 ನಿಮಿಷ ಇರು, ಫೋಟೋ ತೋರಿಸ್ತೀನಿ. ಇನ್ಮೇಲೆ ನಿಮ್ ಜೊತೆಲಿ ನಿಮ್ ಹತ್ರದಲ್ಲೇ ಇದ್ಕೊಂಡು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕಂಡ್ಕೋತೀನಿ. ಆದಷ್ಟು ಬೇಗ ನಿಮ್ ಮನ್ಸಲ್ಲಿ ನನ್ನ ಚಿತ್ರ ಮೂಡೋ ತರ ಮಾಡ್ತೀನಿ. ಕಳೆದೋಗಿರೋ ನೆನಪುಗಳು ಮತ್ತೆ ಬರೋ ರೀತಿ ಮಾಡಿ ಗಂಡು ಜಾತಿ ಬಗ್ಗೆ ನಿಮ್ಗಿರೋ ಅಭಿಪ್ರಾಯನ ತಪ್ಪು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಬರ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮಿಬ್ರು ಮಧ್ಯೆ ಅದ್ ಯಾರು ಬರ್ತಾರೆ ಅಂತ ನಾನು ನೋಡ್ತೀನಿ. ಯಾಕನಿತಾ ಫೋಟೋ ಸಿಕ್ಕಿಲ್ವಾ? ಅವ್ನ್ ನೆನಪಿದ್ರೆ ನನ್ನ ಕಾಡುತ್ತೆ ಅಂತ ಹೇಳಿ ನಾನೇ ಅವ್ನ ಫೋಟೋಸ್ನ ಡಿಲೀಟ್ ಮಾಡಿದೀನಿ. ಡಿಲೀಟ್ ಮಾಡ್ಬೇಕಾಗಿರೋದು ಫೋಟೋಸ್ನಲ್ಲ, ಅವನನ್ನ. ನೋಡನಿತಾ, ಅವ್ನ್ ಯಾರು ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಅವನು ಆಲ್ರೆಡಿ ನನ್ನ ಟಾರ್ಗೆಟ್ ಬೌಂಡ್ರಿ ಒಳಗಡೆ ಬಂದಾಯ್ತು. ಅವನಿಗೆ ಹೆಣ್ಣು ಅಂದ್ರೆ ಏನು ಅಂತ ಪಾಠ ಕಲಿಸ್ದೆ ನಾನಂತೂ ಅವನನ್ನ ಸುಮ್ನೆ ಬಿಡಲ್ಲ. ಚಾನ್ಸಿ, ಅವ್ನ್ ತುಂಬಾ ಚಾಣಾಕ್ಷ. ಹೆಣ್ಣಿನ ಮುಂದೆ ಯಾವ ರೀತಿ ಬೇಕಾದ್ರೂ ನಾಟಕ ಮಾಡ್ತಾನೆ. ಅವ್ನ್ ಎಷ್ಟೇ ಬುದ್ಧಿವಂತ ಆಗಿರ್ಲಿ, ಅವ್ನ್ ಯಾವ್ದೇ ಪೊಸಿಷನ್ ಅಲ್ಲಿ ಇರ್ಲಿ, ಅವ್ನ್ ಯಾರ್ದೇ ಇನ್ಫ್ಲೂಯೆನ್ಸ್ ಇರ್ಲಿ, ಅವನನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ನಿನ್ನಿಂದ ಅವನಿಗೆ ಏನ್ ಮಾಡೋದಕ್ಕಾಗ್ಲಿಲ್ವೋ ಅದನ್ನ ನಾನ್ ಮಾಡ್ತೀನಿ.
ನಿನ್ ಕೈಲಿ ಯಾವ ಪಾಠ ಕಲ್ಸೋದಕ್ಕಾಗ್ಲಿಲ್ವೋ ಆ ಪಾಠನ ನಾನ್ ಕಲಿಸ್ತೀನಿ. ಆದ್ರೂ ಜಾನ್ಸಿ, ಡೋಂಟ್ ವರಿ ಅನಿತಾ, ಯಾರ್ ವಿರುದ್ಧ ನೀನ್ ತಿರುಗ್ ಬೀಳಕ್ಕಾಗ್ದೆ ಸಾಯಕ್ ಹೊಟ್ಟಿದ್ದೋ ಅವನ್ ವಿರುದ್ಧ ನಾನ್ ತಿರುಗ್ ಬೀಳ್ತೀನಿ. ಇದು ನಾನ್ ನಿನಗ್ ಕೊಡ್ತಿರೋ ಮಾತು, ನಾನ್ ಮಾಡ್ತಿರೋ ಪ್ರಾಮಿಸ್. ಅವನ್ ಬದುಕಕ್ಕೂ ಆಗದೆ ಸಾಯೋದಕ್ಕೂ ಆಗದೆ ನರ್ಕ ಅನ್ಭವಿಸ್ಬೇಕು. ಹಾಗ್ ನಾನ್ ಮಾಡ್ತೀನಿ. ಅವನ್ ಯಾರು ಅಂತ ಹೇಳು. ಸರಿ, ಇವತ್ತೇ ಒಂದ್ ಫೋಟೋ ಕಳ್ಸ್ಕೊಡ್ತೀನಿ. ಅವನಿಂದಾಗಿ ಇನ್ ಯಾವ ಹೆಣ್ಮಕ್ಳಿಗೂ ಮೋಸ ಆಗದೆ ಇರೋ ತರ ನೋಡ್ಕೋ ಜಾನ್ಸಿ. ಡೋಂಟ್ ವರಿ ಅನಿತಾ, ಈ ಕ್ಷಣದಿಂದ ಅವನ್ ಗ್ರಾಚಾರ ಕೆಡ್ತು ಅಂತಾನೆ ಅರ್ಥ. ಯಾಕಾದ್ರೂ ಹೆಣ್ಮಕ್ಳನ್ನ ಎದ್ರಾಕೊಂಡು ಅನ್ನೋ ಹಾಗೆ ಮಾಡೇ ಮಾಡ್ತೀನಿ. ಯಾವಾಗ ಏನ್ ಮಾಡ್ಬೇಕು ಅಂತ ದೊಡ್ಡವರಾದ ನಿಮಗೆ ಗೊತ್ತಿರುತ್ತೆ ಅಲ್ವಾ ಅಂಕಲ್? ನಿಮ್ಗೂ ಜವಾಬ್ದಾರಿ ಇದೆ, ಅದನ್ನೆಲ್ಲ ನೀವೇ ಸರಿ ಮಾಡ್ತೀರಾ ಅನ್ನೋ ಜ್ಞಾನ ಇರ್ಬೇಕು ಅಲ್ವಾ ಅಂಕಲ್? ಅನಿತಾ ಅವ್ರಿಗೆ ಇವಾಗ ನಾನು ಹಳೇ ರಾಘವಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಅದೇ ರೀತಿ ಎಲ್ರಿಗೂ ಅರ್ಥ ಆಗುತ್ತೆ. ಅಲ್ಲಿ ತನಕ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೇ. ರೀ ರೀ ಏನ್ರಿ ಹೀಗೆ ಯೋಚನೆ ಮಾಡ್ತಾ ಕೂತಿದ್ದೀರಾ? ಆ ರಾಘು ಅವತ್ ಬಂದು ನಮ್ಮ ಅನಿತಾ ಕೆನ್ನೆಗೆ ಹೊಡೆದು ಹೋದ. ನೆನ್ನೆ ಬಂದು ಬರೀ ಮಾತಲ್ಲೇ ನಮಗ್ ಹೆದರ್ಸ್ಬಿಟ್ಟು ಹೋದ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ರೀ, ಅದ್ರಲ್ಲಿ ಇನ್ನೂ ಯೋಚನೆ ಮಾಡೋದೇನಿದೆ? ಇನ್ನು ನಮ್ಮ ಅನಿತಾ ನೋಡ್ತಾರ, ನಾವ್ ಯಾವಾಗ್ಲೂ ಅನಿತನ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ನಮ್ ಮಗಳ ಜೀವನದ ಜೊತೆ ಮಗ ಸೊಸೆ ಜೀವನನು ಹಾಳಾಗೋಗುತ್ತೆ ಅನ್ನೋದನ್ನ ಮರಿಬೇಡ. ಅದಕ್ಕಿಂತ ಮುಖ್ಯವಾಗಿ ಸೂಕ್ತ ಸಮಯದಲ್ಲಿ ನಾವು ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ನಾವೇ ಅನಾಹುತಕ್ಕೆ ಆಹ್ವಾನ ಮಾಡ್ಕೊಟ್ಟಾಗತ್ತೆ. ಏನ್ರಿ ಹೇಳ್ತಾ ಇದ್ದೀರಾ? ನಿನ್ನೆ ರಾಘವೇಂದ್ರ ಬಂದು ನನ್ನ ತಂಗಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಇಂಡೈರೆಕ್ಟ್ ಆಗಿ ನಮ್ಗೆ ಚಾಟಿ ಬೀಸಿದ್ ಮರ್ತೋಯ್ತಾ? ಅವನು ಹೊಡೆದಿದ್ ತಂಗಿಗಾದ್ರೂ ಎಚ್ಚರಿಸಿದ್ದು ನಮ್ಮನ್ನ. ಅದಕ್ಕೆ ನಾವಿನ್ ತಡ ಮಾಡೋದ್ ಬೇಡ ತಾರ. ಒಳ್ಳೆ ಮುಹೂರ್ತ ನೋಡಿ ನಮ್ಮ ಮಿಥುನ್ ಪಲ್ಲವಿಗೆ ಶಾಂತಿ ಮುಹೂರ್ತ ಮಾಡಿಸಿ ಅವ್ರ ಸಂಸಾರನ ಶುರು ಮಾಡಿಸ್ಬೇಡ. ರೀ, ಈ ವಿಷಯ ಗೊತ್ತಾದ್ರೆ ಅನಿತಾ ಸುಮ್ನೆ ಇರ್ತಾಳ? ನೋಡು, ಅನಿತಾ ಏನ್ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು. ರಾಘವೇಂದ್ರ ಏನ್ ಮಾಡಬಹುದು ಅನ್ನೋದನ್ನ ಕಲ್ಪನೆ ಮಾಡ್ಕೊ. ಅಲ್ಲ ರೀ, ಅವನೇನ್ರಿ ಮಾಡೋಕ್ಕಾಗುತ್ತೆ? ಅವನು ಮೊದ್ಲಿನ ರಾಘವೇಂದ್ರ ಅಲ್ಲ. ಮೊದ್ಲಿನ ಹಾಗೆ ನಾವು ಹೇಳಿದಕ್ಕೆಲ್ಲ ಎಸ್ ಅನ್ಕೊಂಡು ಸೈಲೆಂಟ್ ಆಗಿರ್ತಾನೆ ಅಂತ ಅನ್ಕೊಳ್ಳೋದಕ್ ಹೋಗ್ಬೇಡ. ಅವನಿಗಾಗ್ಲೇ ನಮ್ಗೆ ಎಚ್ಚೆತ್ಕೊಳ್ಳಿ ಅಂತ ವಾರ್ನ್ ಮಾಡಿ ಹೋಗಿದ್ದಾನೆ. ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೇನಾಗುತ್ತೋ ಗೊತ್ತಿಲ್ಲ. ಆದ್ರೂ ರೀ, ಹಾಗಂತ ನಾವ್ ಅವನಿಗೆ ಭಯ ಪಡ್ಕೊ. ನೋಡ, ಅವನು ಹೇಳೋದ್ರಲ್ಲೂ ಅರ್ಥ ಆಯ್ತು. ಮಗಳ ಜೀವನ ಹಾಳಾಗಿದೆ ಅಂತ ಮಗನ್ ಜೀವನನು ಹಾಳು ಮಾಡೋದು ಸರಿಯಲ್ಲ. ಆಯ್ತು ರೀ, ನೀವ್ ಹೇಳೋ ಎಲ್ಲಾ ಮಾತುಗಳು ನಾನು ಒಪ್ಕೋತೀನಿ. ಹಾಗಂತ ಈ ವ್ಯವಸ್ಥೆನೆಲ್ಲ ಅನಿತನ್ ಮುಂದೆ ನಾವ್ ಹೇಗ್ರಿ ಮಾಡೋಕ್ಕಾಗುತ್ತೆ? ನಮ್ಮನೇಲಿ ಮಾಡಿದ್ರೆ ತಾನೆ ಅನಿತಾ ಕೂಗಾಡೋದು. ಅದಕ್ಕೆ ಈ ಶಾಸ್ತ್ರನ ಅವ್ರ ಮನೇಲಿ ವ್ಯವಸ್ಥೆ ಮಾಡೋಣ. ಎಲ್ಲಾದ್ರೆ ಏನು, ಒಟ್ನಲ್ಲಿ ಅವ್ರ ಸಂಸಾರ ಶುರು ಆಗ್ಬೇಕಷ್ಟೇ. ಆದ್ರೂ ರೀ, ಇದ್ರ ಬಗ್ಗೆ ಇನ್ನೂ ಹೆಚ್ಚು ಯೋಚನೆ ಮಾಡೋದು ಮಾತಾಡೋದು ಯಾವ್ದು ಬೇಡ. ಇವತ್ತೇ ಅವ್ರಿಬ್ಬರನ್ನು ಪಲ್ಲವಿ ಮನೆ ಕಳ್ಸಿ ಅಲ್ಲೇ ಅವ್ರಿಬ್ರಿಗೂ ಶಾಸ್ತ್ರ ಮಾಡಕ್ಕೆ ವ್ಯವಸ್ಥೆ ಮಾಡೋಣ. ಸರಿ ಬಿಡಿ, ಆಯ್ತು, ಹಾಗೆ ಮಾಡೋಣ. Congratulations. ಥ್ಯಾಂಕ್ ಯು sir. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು Congratulations, sir. ಥ್ಯಾಂಕ್ ಯು ಥ್ಯಾಂಕ್ ಯು. ರಾಘ ಸರ್, ಸ್ವಾಗತ ಮಾಡ್ಬೇಕಾಗಿರೋದು ನಮ್ಮ ಆಫೀಸಿಗಲ್ಲ, ನಮ್ ಮೇಡಮ್ ಜೀವನಕ್ಕೆ. ಹೊಸ ವೇಷದಲ್ಲಿ, ಹೊಸ ಹುರುಪಿನೊಂದಿಗೆ, ಹೊಸ ಉತ್ಸಾಹದಲ್ಲಿ ಬರ್ತಿರೋ ನಿಮ್ಗೆ ಸ್ವಾಗತ, ಸುಸ್ವಾಗತ. ಏನ್ ರಾಯ್, ಎಲ್ಲರೂ ಸೇರಿ ಇಷ್ಟು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡ್ರಿ? ಮೇಡಮ್ ಏನಾದ್ರೂ ಗೊತ್ತಾದ್ರೆ? ಮೇಡಮ್ ಇಲ್ಲ ಸರ್, ಅದಕ್ಕೆ ಇದೆಲ್ಲ ನಮ್ದೇ ದರ್ಬಾರು. ಎನಿವೇಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ಇವತ್ ಮೇಡಮ್ ಆಫೀಸಿಗೆ ಬಂದಿಲ್ವಾ? ಸರ್, ಅದು ನಮ್ದು ಇನ್ನೊಂದು ಬ್ರಾಂಚ್ ಆಫೀಸು ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೆ ಸೈಟ್ ವಿಸಿಟ್ ಅಂತ ಮೇಡಮ್ ಹೋಗಿದ್ದಾರೆ.
ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ಬೇಕಾಗಿತ್ತು, ಜೊತೆಗೆ ನೀವು ಜಾಯಿನ್ ಆಗೋದಕ್ಕೆ ಕೆಲವು ಸೆಟಪ್ ಮಾಡ್ಬೇಕಾಗಿತ್ತು. ಅದಕ್ಕೆ ಬೇಗ ಬಂದೆ ಸರ್. ಮೇಡಮ್ ಕೂಡ ಅಂದವೇ ಸರ್. ಹೆಣ್ಣು ಅಂದ್ರೆ ಕೇವಲ ಅಂತ ತಿಳ್ಕೊಂಡಿರೋ ಗಂಡು ಜಾತಿಗೆ ಸತಿಯಾದ ಪಾಠ ಕಲಿಸ್ಬೇಕು. ಅವನನ್ನ ಮಾತ್ರ ಸುಮ್ನೆ ಬಿಡಲ್ಲ. ಅವನ್ ಯಾರೇ ಆಗಿದ್ರು ಎಲ್ಲೇ ಇದ್ರು ಹುಡುಕಿ ಬುದ್ಧಿ ಕಲಿಸ್ತೀನಿ. ವಿನುತಾ ವಿನುತಾ ಅನಿತಾ, ವಿನುತಾ ಮಗಳೇ ವಿನುತಾ ಅಕ್ಕ, ಎಷ್ಟ್ ಸಲ ಕೂಗೋದಿನ್ನ? ಕಿವಿ ಕೇಳ್ಸಲ್ವಾ ನಿಂಗೆ? ಬಾ ನನ್ ರೂಮ್ಗೆ. ಏನ್ ತರ ಇದು? ಬಿರ್ಗಾಳಿ ತರ ಹೋಗ್ತಾ ಇದ್ದಾಳೆ. ಗೊತ್ತಿಲ್ಲ ರೀ, ಇವಾಗ ಅದ್ ಏನ್ ಮಾಡ್ಕೊಂಡ್ ಬಂದಿದ್ದಾಳೋ ಏನೋ. ಅಕ್ಕ, ಏ ವಿನುತಾ, ಆ ಆಲ್ಬಮ್ ಇಟ್ಟಿದ್ನಲ್ಲ ಅದನ್ನ ತಗೊಂಡ್ ಬಾ. ಯಾವ್ದು ಅಕ್ಕ? ನನ್ ಎಂಗೇಜ್ಮೆಂಟ್ ಆಲ್ಬಮ್. ಬೇಗ ತಗೊಂಡ್ ಬಾ, ನನ್ಗೆ ಅರ್ಜೆಂಟ್ ಆಗ ರಾಘವೇಂದ್ರನ್ ಫೋಟೋ ಬೇಕು. ಅಕ್ಕ, ನೀವ್ ಅವತ್ತು ಅವ್ರ ಮೇಲಿನ ಕೋಪಕ್ಕೆ ನಿಮ್ ಫೋನಲ್ಲಿ ಇದ್ದೆಲ್ಲ ಫೋಟೋನ ಡಿಲೀಟ್ ಮಾಡಿ ಅವ್ರ ನೆನಪು ಯಾವ್ದು ಬರ್ಲೇಬಾರ್ದು ಬಿಸಾಕು ಅಂತ ಹೇಳಿದ್ರಿ. ನಾನು ಅದಕ್ಕೆ ಮಿಥುನ್ ಅಣ್ಣ ಅವ್ರ ಮದ್ವೆ ಆಲ್ಬಮ್ ಫೋಟೋನ ಸೇರಿಸಿ ಬಿಸಾಕ್ಬಿಟ್ಟೆ ಅಕ್ಕ. ಏ ಇಡಿಯಟ್, ನನ್ ಬಿಸಾಕು ಅಂತ ಹೇಳಿದ ತಕ್ಷಣ ಬಿಸಾಕ್ ಬಿಡ್ತೀಯಾ? ನೀವ್ ಹೇಳಿದ್ಮೇಲೂ ನಾನ್ ಬಿಸಾಕ್ಲಿಲ್ಲ ಅಂದಿದ್ರೆ ನೀವ್ ಬಿಟ್ಬಿಡ್ತಿದ್ರ ಅಕ್ಕ. ಇವಾಗ ಅವ್ರ ಫೋಟೋ ಯಾಕಕ್ಕ? ಅವ್ನ್ ನೆಮ್ಮದಿನ ಹಾಳ್ ಮಾಡ್ಬೇಕು, ಅವ್ನ ಜಾನ್ಸಿ ಹತ್ರ ಕೆಲ್ಸಕ್ ಸೇರ್ಕೋಬಾರ್ದು ಅಂದ್ರೆ ನಂಗೆ ಇವಾಗ ಫೋಟೋ ಬೇಕು. ಹೇಗಾದ್ರೂ ಮಾಡಿ ಅವನ್ನ ಅವಳಿಂದ ದೂರ ಮಾಡ್ಬೇಕು ಅಂದ್ರೆ ನಾನ್ ಇವಾಗ ಫೋಟೋನ ಜಾನ್ಸಿ ಕಳಿಸ್ಬೇಕು. ಫೋಟೋಗೆ ಏನಾದ್ರೂ ವ್ಯವಸ್ಥೆ ಮಾಡ್ಬೋದು ಬಿಡಿ. ಇವಾಗ ಅರ್ಜೆಂಟ್ ಆಗಿ ಹೇಗ್ ವ್ಯವಸ್ಥೆ ಮಾಡೋದು? ಹೇಗೆ ಹೇಗೆ ಎಸ್, ಪಲ್ಲವಿ ಫೋನಲ್ಲಿ ಅವನ್ ಫೋಟೋ ಇದ್ದೇ ಇರುತ್ತೆ. ಮೇಡಮ್ ಅಂದ್ರು, ಮೇಡಮ್ ಹೋಗ ಮಾತಾಗ ನಿಮ್ ಪಾಡಿ ನೀವ್ ಏನು ಗೊತ್ತಿಲ್ಲದ ತರ ಕೆಲಸ ಮಾಡ್ತಾ ಇರಿ. ಯಾವ ನಗದ್ ಸ್ವಲ್ಪ ಕಮ್ಮಿ ಮಾಡಮ್ಮ ಸರ್. ಸ್ಮಾಲ್ ಕರೆಕ್ಷನ್, ಗ್ಲಾಸ್ ತೆಗೀರಿ ಸರ್. ಸೂಪರ್ ಸರ್. ಹಾಗೆ ನಗು. ಮೇಡಮ್ ಅವ್ರು ಬಂದಿದ್ದಾರೆ. ಯಾರು? ಅದೇ ನಿನ್ನೆ ಡ್ರೈವರ್ ಕೆಲಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಅವರು. ಅವನ್ಗೇನ್ ಆರ್ತಿ ಮಾಡಿ ಇನ್ವೈಟ್ ಮಾಡ್ಕೋಬೇಕಾ? ಅಲ್ಲ ಮೇಡಮ್, ಸಿಗ್ನೇಚರ್ ಮಾಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ರೆ ಸಾಲಲ್ಲ, ಅಗ್ರಿಮೆಂಟ್ ಆಗ್ಬೇಕನ್ನೋದು ಗೊತ್ತಿದೆ ತಾನೆ? ಗೊತ್ತು ಮೇಡಮ್. ಅವ್ರ ಸಾಲ ಎಲ್ಲ ತೀರಿ ಅವ್ರ ಕೊಬ್ಬು ಇಳಿಯೋವರೆಗೂ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡಬೇಕು ಅಲ್ವಾ ಮೇಡಮ್? ರಾಯ್, ಇವ್ನ್ ಸೊಕ್ಕಿನ್ನು ಇಳ್ದಿಲ್ವಾ? ಬರ್ತಿ ಬಂದ್ಬಿಟ್ಟಿದೆ ಮೇಡಮ್. ಈಗ ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ, ಇನ್ಮೇಲೆ ಇಳಿಯುತ್ತೆ. ಈ ಬೊಕ್ಕೆ ಏನಕ್ಕೆ? ನಾನ್ ಕೆಲ್ಸಕ್ಕೆ ಜಾಯಿನ್ ಆಗ್ತಿರೋದಕ್ಕೆ ಮೇಡಮ್ ಅದು ಇವತ್ತು ನೀವು ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ, ಅದಕ್ಕೆ ಆ ಖುಷಿಗೆ ನಿಮ್ಗೆ ಬೊಕ್ಕೆ ಕೊಡಕಂತ ಬಂದಿದ್ದಾರೆ. ತಗೊಳ್ಳಿ ಮೇಡಮ್. ಈ ರೀತಿ ಬೊಕ್ಕೆ ಕೊಡೋರು ಬಕೆಟ್ ಹಿಡಿಯೋರ್ ಕಂಡ್ರೆ ನನಗಾಗಲ್ಲ. ನಾನು ಯಾವತ್ತೂ ಯಾರಿಗೂ ಬಕೆಟ್ ಹಿಡ್ದಿಲ್ಲ. ಹೌದಾ? ಹಾಗಿದ್ರೆ ನಾನ್ ಹಿಡಿಸ್ತೀನಿ. ರಾಯ್, ಮೇಡಮ್ ಬಕೆಟ್ ತಗೋಬಾ. ಓಕೆ ಮೇಡಮ್. ಮೇಡಮ್ ಬಕೆಟ್ ಯಾಕೆ ತರ ಕೇಳಿದ್ರು? ಮೇಡಮ್ ಬಕೆಟ್. ನನ್ ಕಾರ್ ವಾಶ್ ಮಾಡೋದಕ್ಕೆ ಹೇಳಿ. ಮೇಡಮ್ ಇವತ್ತಿಂದ ಅವ್ನ್ ಕೆಲ್ಸ ಶುರು ಆಗ್ತಿದೆ ಅಂದ್ಮೇಲೆ ಪೇಮೆಂಟ್ ಶುರು ಆಗತ್ತೆ ತಾನೆ? ಹೌದು ಮೇಡಮ್. ಕೂರ್ಸಿ ಸ್ಯಾಲ್ರಿ ಕೊಡಕ್ಕಾಗತ್ತಾ? ಮೇಡಮ್ ಇನ್ನೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿಲ್ಲ. ಅದ್ರ ಪಾಡಗದು ರೆಡಿ ಆಗತ್ತೆ. ಅದಕ್ಕೂ ಮುಂಚೆ ನನ್ ಕಾರ್ ವಾಶ್ ಮಾಡಿ ನನ್ ಕ್ಯಾಬಿನ್ ಕಳ್ಸಿ. ಓಕೆ, ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ಈ ಜಾನ್ಸಿಗೆ ಬಕೆಟ್ ಇಡ್ಸೋದು ಗೊತ್ತು, ಅಹಂಕಾರ ಇಡ್ಸೋದು ಗೊತ್ತು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ರಾಘು ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ನೋಡಿ ಮೇಡಮ್ ಅವ್ರ ಗತ್ತು ಗಾಂಭೀರ್ಯನ. ಕಾರ್ ತೊಳೆಯೋದಕ್ಕೆ ಫ್ಲೈಟ್ ಓಡಿಸೋ ಪೈಲಟ್ ರೇಂಜಿಗೆ ಹೋಗ್ತಿದ್ದಾರೆ. ನೋಡಿದ್ರೆ ಮೇಡಮ್ ಏನು ಗತ್ತು, ಏನು ದೌಲತ್ತು ಅಂತ.
ಹೋಗ್ತಿರೋದು ಕಾರ್ ತೊಳಿಲಿಕ್ಕೆ ಒಳ್ಳೆ ಸ್ಟೈಲ್ ಕೂಲಿಂಗ್ ದಾಸ್ ಹಾಕೊಂಡು ಕೂಲಾಗಿ ಹೋಗ್ತಾ ಇದ್ದಾರೆ. ಕೂಲಾಗಿ ಹೋಗ್ತಿರೋನ್ನ ಹೇಗ್ ಕೆರಳಿಸ್ಬೇಕು, ಹೇಗ್ ದೌಲತ್ ತಿಳಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಏನ್ ಗೊತ್ತೋ ಏನೋ. ಶಿಟ್, ಅದ್ ಏನ್ ಪಿನ್ ಇಟ್ಕೊಂಡಿದ್ದಾಳೋ ಏನೋ. ಎಷ್ಟೇ ಟ್ರೈ ಮಾಡಿದ್ರು ರಾಂಗ್ ಪಿನ್ ಅಂತಾನೆ ಬರ್ತಾ ಇದೆ. ಇನ್ನೊಂದೆರಡ್ ಸಲ ಟ್ರೈ ಮಾಡಿದ್ರೆ ಫೋನೇ ಲಾಕ್ ಆಗೋಗುತ್ತೆ. ಆಮೇಲೆ ಫೋನ್ ಸಿಕ್ಕಿದ್ದು ಯೂಸ್ ಇಲ್ಲ. ಅಕ್ಕ, ನಾನೊಂದ್ ನಂಬರ್ ಹೇಳ್ತೀನಿ, ಅದನ್ನ ಹಾಕಿ. ಸರಿ, ಹೇಳು ನೋಡೋಣ. 2 ಹೇಯ್, ಇದು ನಿನ್ಗೆ ಹೇಗ್ ಗೊತ್ತು? ಅದು ಮಿಥುನಣ್ಣ ಮದ್ವೆ ಆಗಿದ್ದ ಡೇಟ್ ಅಕ್ಕ. ಮೊನ್ನೆ ಮಿಥುನಣ್ಣ ಪಲ್ಲವಿ ಹತ್ರ ಕೇಳಿದಾಗ ಪಲ್ಲವಿ ಅಕ್ಕ ಹೇಳಿದ್ದನ್ನ ನಾನ್ ಕೇಳಿಸ್ಕೊಂಡಿದ್ದೆ. ಪರವಾಗಿಲ್ಲ ಕಣೆ, ನೀನು ತುಂಬಾ ಚಾಣಾಕ್ಷಳಾಗಿದ್ಯಾ. ಒಂದ್ಸಲ ಕೇಳಿದ್ದು ನೆನ್ಪೇರೆ ಇಟ್ಕೊಂಡಿದ್ಯಾ. ಆದ್ರೂ ಇವಳೇನು ಇದನ್ ಪಿನ್ ಇಟ್ಕೊಂಡಿದ್ದಾಳಲ್ಲ. ಅಕ್ಕ, ಅದು ಇವಾಗ ಎಲ್ಲಾ ಹೆಣ್ಮಕ್ಳು ಮದ್ವೆ ಆಗಿದ್ದ ಡೇಟು ಇಲ್ಲ ಬರ್ತ್ಡೇ ಡೇಟು ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಗಂಡ ಮರ್ತೋದಾಗ ಬೆಂಡೆತ್ತಕ್ ಬೇಕಲ್ಲ, ಅದಕ್ಕೆ. ಅದು ನಿಜಾನೇ ಬಿಡು. ನೋಡ್, ಈ ಫೋಟೋ ಎಷ್ಟು ಅಮಾಯಕನ್ ತರ ಇದ್ದಾನೆ. ಮೊದ್ಲೆಲ್ಲ ಇಲಿ ತರ ಇದ್ದವನು ಇವಾಗ ಹುಲಿ ತರ ಎಗರಾಡ್ತಿದ್ಯಾ ಅಲ್ವಾ? ನೋಡ್ತಿರು ನಿನ್ನ ಹೇಗ್ ಬೋನಿ ಕಳಿಸ್ತೀನಿ ಅಂತ. ಹಲೋ, ಹೇಳಿ ಬಿಗ್ರೆ. ಏನ್ ಹೇಳೋದು ಮಂಜುಳವ್ರೆ, ಮದ್ವೆ ಆಗಿರೋ ಮಗ ಸೊಸೆಗೆ ಮಾಡ್ಬೇಕಾಗಿರೋ ಶಾಸ್ತ್ರನ ಮಾಡಿ ಮುಗ್ಸೋಣ ಅಂದ್ರೆ ಇಲ್ಲಿ ಪರಿಸ್ಥಿತಿ, ನಮ್ಮ ಅನಿತಾ ಮನಸ್ಥಿತಿ ಎರಡೂ ಸರಿ ಇಲ್ಲ. ಹಾಗಂತೇಳಿ ಸುಮ್ನಿರಕ್ಕಾಗತ್ತಾ ಬಿಗ್ರೆ? ಶಾಸ್ತ್ರ ಮಾಡಿ ಮುಗಿಸ್ತ್ರಲ್ವಾ, ಅವ್ರ ಸಂಸಾರನು ಶುರುವಾಗೋದು. ಅಯ್ಯೋ, ಸುಮ್ನಿರೋದ್ ಬೇಡ. ಇಲ್ಲಾಗ್ಲಿಲ್ಲ ಅಂದ್ರೆ ಏನಂತೆ, ಕೊನೆ ಪಕ್ಷ ನಿಮ್ಮಲ್ಲೇನಾದ್ರೂ ಶಾಸ್ತ್ರ ಮಾಡಿ ಮುಗಿಸ್ಬೋದಲ್ವಾ? ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ. ಅದಕ್ಕೇನಂತ ಬಿಗ್ರೆ, ಧಾರಾಳವಾಗಿ ಮಾಡೋಣ ಬಿಡಿ. ಒಳ್ಳೆ ಕೆಲ್ಸಕ್ಕೆ ನಮ್ಮನೆ ಆದ್ರೆ ಏನು, ನಿಮ್ಮನೆ ಆದ್ರೆ ಏನು. ಯಾವ್ದಕ್ಕೂ ಒಂದ್ಸಲ ನಿಮ್ ಅತ್ತೆಯವ್ರನ್ನು ಕೇಳಿದ್ರೆ ಒಳ್ಳೇದು. ಅತ್ತೆ, ನಮ್ ಪಲ್ಲವಿ ಶಾಂತಿ ಮುಹೂರ್ತ ನಮ್ಮನೇಲಾದ್ರೆ ನೀವೇನಾದ್ರೂ ಬೇಡ ಅಂತೀರಾ? ಅಯ್ಯೋ, ನಾನ್ಯಾಕೆ ಬೇಡ ಅಂತ ಹೇಳಿ? ಒಳ್ಳೆ ಕೆಲ್ಸಕ್ಕೆ ಬೇಡ ಅಂತ ಹೇಳಕ್ಕಾಗತ್ತಾ? ಕೇಳಿಸ್ಕೊಂಡ್ರಲ್ಲ ಬಿಗ್ರೆ, ನೀವೇನು ಚಿಂತೆ ಮಾಡ್ಬೇಡಿ, ಧಾರಾಳವಾಗಿ ಕಳಿಸ್ಕೊಡಿ. ಎಲ್ಲಮ್ಮ, ಒಂದು ನಿಮಿಷ ಫೋನ್ ಕೊಡಿ. ಬೀಗ್ರೆ, ನೀವು ಅದರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಒಳ್ಳೆ ಮುಹೂರ್ತ ನೋಡಿ ಏನು ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡ್ತೀವಿ. ಒಂದ್ ನಿಮಿಷ ಇರಿ, ನಮ್ ಯಜಮಾನ್ರು ಮಾತಾಡ್ತಾರಂತೆ. ಅದೇ ಬೀಗ್ರೆ, ನಮ್ಮ ಅನಿತಾ ಬಗ್ಗೆ ನಿಂಗೆ ಗೊತ್ತಲ್ಲ, ಇಂಥ ಪರಿಸ್ಥಿತಿಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೂ ಎಲ್ರ ಮನ್ಸಿಗೂ ಬೇಜಾರಾಗುತ್ತೆ. ಅದಕ್ಕೆ ಈ ನಿರ್ಧಾರ ಮಾಡಿದ್ವಿ. ಅನಿತಾದು ನೊಂದ ಮನಸ್ಸು, ನಾವು ಏನು ಹೇಳೋ ಹಾಗಿಲ್ಲ. ಅದರಿಂದ ನೀವ್ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಸರಿ, ಹಾಗಾದ್ರೆ ಇವತ್ತೇ ಅವ್ರನ್ನ ಅಲ್ಲಿ ಕಳಿಸ್ಕೊಡ್ತೀವಿ. ಒಳ್ಳೇದು. ನಾವೇನ್ ತಯಾರಿ ಮಾಡ್ಕೋಬೇಕೋ ಅದೆಲ್ಲ ಮಾಡ್ಕೊಳ್ತೀವಿ. ಹೇಗೋ ಇದೊಂದಾಗಿದ್ರೆ ನನ್ ಮಗಳ ಜೀವನ ಚೆನ್ನಾಗಿರುತ್ತೆ. ನೋಡ್ದಾ, ರಾಘು ಮಾತಾಡ್ಬೇಕಾದ ರೀತಿಯಲ್ಲಿ ಮಾತಾಡಿದ್ದು ಹೇಗ್ ಕೆಲಸ ಮಾಡಿದೆ ಅಂತ. ಬಿಡಮ್ಮ, ಇನ್ನೆಲ್ಲ ಒಳ್ಳೇದೇ ಆಗುತ್ತೆ. ನಾನು ಈಗಲೇ ಪುರೋಹಿತರಿಗೆ ಫೋನ್ ಮಾಡಿ ಟೈಮ್ ಎಲ್ಲ ಕೇಳ್ತೀನಿ. ಏನ್ ಸರ್ ಇದೆಲ್ಲ? ನೀವ್ ಯಾಕೆ ಕಾರ್ ತೊಳೆದ್ರಿ? ಕುಡಿ ಈ ಕಡೆ. ರಾಯ್, ಮೇಡಮ್ ಹೇಳಿದ್ಮೇಲೆ ಮಾಡದೇ ಇರೋದಕ್ಕಾಗತ್ತಾ? ಸರ್, ಮೇಡಮ್ ಹೇಳಿದಾಗ ನೀವು ಜಸ್ಟ್ ಅಂತ ತಲೆ ಆಡ್ಸಿ ಸರ್. ಆಮೇಲೆ ನಾನಿಲ್ವಾ, ಎಲ್ಲ ನಾನೇ ಮಾಡಿಸ್ತೀನಿ. ನೋಡು ರಾಯ್, ಅಟ್ಲೀಸ್ಟ್ ನಾವು ತಗೊಳ್ಳೋ ಸಂಬಳಕ್ಕಾದ್ರೂ ನಿಯತ್ತ ಕೆಲಸ ಮಾಡ್ಬೇಕಲ್ವಾ? ಜನ ಮೆಚ್ಚಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮನ್ಸಿಗೆ ತೃಪ್ತಿ ಆಗ್ಬೇಕು ತಾನೆ. ನೀವು ಸಂಬಳ ತಗೊಳ್ತಿರೋದು ಡ್ರೈವರ್ ಕೆಲ್ಸಕ್ಕಲ್ವಾ, ಇದಕ್ಕಲ್ಲ ಅಲ್ವಾ? ನಾನು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ ರಾಯ್. ಒಬ್ಬ ಗಂಡನಾಗಿ ಹೆಂಡತಿನ ಜೊತೆಲಿ ಇಟ್ಕೊಂಡು ನೋಡ್ಕೋಬೇಕಾಗಿರೋ ಕರ್ತವ್ಯನ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ.
ಅದು ಕರ್ತವ್ಯ, ಇದು ಕೆಲಸ. ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ರಾಯ್. ನಿಮ್ಮನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ ಸರ್. ತುಂಬಾ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ, ಆಮೇಲೆ ಕನ್ಫ್ಯೂಷನ್ ಶುರು ಆಗುತ್ತೆ. ಆದ್ರೂ ನೀವು ತುಂಬಾ ಬದಲಾಗ್ಬಿಟ್ರಿ ಸರ್. ಬದಲಾವಣೆ ಅಂದ್ರೆ ಸೋಲಲ್ಲ, ಬದುಕಿನ ಹೊಸ ರೂಪ. ಹೀಗೆ ಮಾತಾಡ್ತಿದ್ರೆ ನನ್ನನ್ನೇ ಬದಲಾಯಿಸ್ಬಿಡ್ತೀರಾ ಸರ್. ಬನ್ನಿ ಸರ್, ಮೇಡಮ್ ಹತ್ರ ಅಪಾಯಿಂಟ್ಮೆಂಟ್ ಲೆಟ್ರಿಗೆ ಸೈನ್ ಹಾಕ್ಸ್. ಮೇಡಮ್, ಎಕ್ಸ್ಕ್ಯೂಸ್ ಮೀ. ಎಸ್ ಕಮೆನ್. ಮೇಡಮ್, ಸರ್ ಕಾರ್ನ ಸೂಪರ್ ಆಗಿ ತೊಳೆದಿದ್ದಾರೆ. ಅವನಿಗೇನ್ ಸರ್ ಅಂತ ಹೇಳ್ತಿದ್ಯಾ? ಮುಂದೆ ಆದ್ರೂ ಆಗ್ಬೋದು ಮೇಡಮ್. ಏನಾಗ್ತಾನೆ? ಏನ್ ಬೇಕಾದ್ರೂ ಆಗ್ಬೋದು ಮೇಡಮ್. ಲೈಕ್ CO MD, ನಿಮ್ ಗಂಡ ಬೇಕಾದ್ರೂ ಆಗ್ಬೋದು ಮೇಡಮ್. ಏನ್ ಹೇಳ್ದೆ? ಆದ್ರೆ ಗಂಡಲ್ವಾ ಮೇಡಮ್, ಗಂಡು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ದೆ ಮೇಡಮ್. ಅದ್ ಸರಿ, ಕಾರ್ ತೊಳೆಯೋದು ಅವ್ನ್ ಡ್ಯೂಟಿ ತಾನೆ, ಅದಕ್ಕೆ ಯಾಕೆ ಇಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ಗುಣಕ್ಕೆ ಮತ್ಸರ ಇರಬಾರ್ದು ಅನ್ನೋ ಮಾತೇ ಇದೆಯಲ್ಲ ಮೇಡಮ್. ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಹೊಗಳ್ಬೇಕಲ್ವಾ ಮೇಡಮ್. ಇಡ್ಯಟ್, ಗಂಡು ಅನ್ನೋ ಅಹಂ ತೋರ್ಸೋದಲ್ಲ, ನನ್ ಮುಂದೆ ತಲೆ ತಗ್ಸಿ ನಿಲ್ಬೇಕನ್ನೋದ್ ಗೊತ್ತಿದೆ ತಾನೆ? ಗೊತ್ತಿಲ್ದೇನ್ ಮೇಡಮ್, ಎಲ್ಲ ಹೇಳಿದೀನಿ. ಏಯ್ ಮೇಡಮ್, ಮುಂದೆ ತಲೆ ತಗ್ಸೋ, ತಲೆ ತಗ್ಸೋ, ತಲೆ ತಗ್ಸಿ ಸಾರ್.